ನುಡಿಗಳನ್ನ ಕೇಳಿ ಸಂತೋಷ ಪಡುವುದಕ್ಕೆ ವನದಲ್ಲಿ ಇದ್ದಂತಹ ಗಿಳಿಯನ್ನು ಹುಡುಕಲಿಕ್ಕೆ ಹೋಗುವ ವ್ಯಕ್ತಿ ಬಲ್ತ ಗಿಳಿಯನ್ನು ತರೋದಿಲ್ಲ. ಎಳೆ ಅತ್ಯಂತ ಮೃದುವಾದ ಅದೇ ತಾನ ಶಿಶು ಗಿಳಿಯನ್ನ ತರ್ತಾನೆ. ತಂದು ಅದಕ್ಕೆ ಕುಣಿಸು ತಿನಿಸು ಪ್ರತಿಯೊಂದನ್ನು ಕೊಟ್ಟು ತೊದಲು ನುಡಿಗಳನ್ನು ಕಲಿಸಿ ಅದರಿಂದ ಕೇಳಿ ತಾನು ಆನಂದ ಪಡ್ತಾನೆ. ಆ ರೀತಿಯಲ್ಲಿ ನಾವೇನಾದರೂ ನುಡಿದ್ರೆ ಅಥವಾ ಪಾಠದಿಂದ 4 ಶಬ್ದಗಳನ್ನು ಶಿಷ್ಯರಿಗೆ ಹೇಳಿದ್ರೆ ಅದು ಕೇವಲ ಮತ್ತು ಕೇವಲ ಗುರುಗಳ ಪರಮಾನುಗ್ರಹದಿಂದ ಅಂತ ಹೇಳ್ತಾ ಇನ್ನು ಮುಂದೆ ಈ ಒಂದು 3 ದಿನಗಳ ಕಾಲ ನಡೆದಂತಹ ಪ್ರಶ್ನೋತ್ತರ ಕಾರ್ಯಕ್ರಮದಲ್ಲಿ ಅನೇಕ ಹಿರಿಯ ವಿದ್ವಾಂಸರು ಕೂಡ ಆಗಮಿಸಿದ್ರು. ಅವರೆಲ್ಲರ ಪರವಾಗಿ ಪೂಜ್ಯ ವೆಂಕಟಗಿರೀಶಾಚಾರ್ಯ ಆದೂರಿಯವರು ದಾವಣಗೆರೆಯಿಂದ ಬಂದಿದ್ದಾರೆ. ಅವರು 4 ಪೂರ್ವದಲ್ಲಿ ಪಾಠವನ್ನು ಕಲಿತ ಶಿಷ್ಯರು, ಪಾಠವನ್ನು ಕಲಿತಂತಹ ಶಿಷ್ಯರು ತಮ್ಮ ಕಲಿತ ಅದರ ಒಂದು 2 ನಿಮಿಷ ಗೀತಾ ಸ್ವಾಮಿಗಳವರ ಹತ್ರ ಸಮರ್ಪಣೆ ಮಾಡುವ ಸಲುವಾಗಿ ಅನುವಾದವನ್ನು ಮಾಡ್ತಾರೆ. ಅದರ ನಂತರ ಆಚಾರ್ಯರು ಹೇಳಬೇಕು. ಕಾಂತೇಶ ಹೊಂಬಳವರು 15 ವರ್ಷದಿಂದ ನನ್ನ ಹತ್ರ ಪಾಠಕ್ಕೆ ಬರ್ತಾ ಇದ್ದಾರೆ. ಮಧ್ವಿಜಯ ಮತ್ತು ಮಹಾಭಾರತ ತಾತ್ಪರ್ಯ, ಗೀತಾ ಭಾಷ್ಯ ಇವೆಲ್ಲ ಅಧ್ಯಯನ ಮಾಡಿದ್ದಾರೆ. ಅವರು ತಮ್ಮ ಅನಿಸಿಕೆಗಳನ್ನು ಅನುಭವಗಳನ್ನು ಹಂಚಿಕೊಳ್ಳಬೇಕು ಅಂತ ನಾನು ಕೇಳ್ತೀನಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಪರಮಗುರುಭ್ಯೋ ನಮಃ. ಶ್ರೀಮನ್ ಆನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಹರಿ ಓಂ. ಗೀತಾಸು ಗೀತಾ ಕರ್ತವ್ಯ ಯಮನ್ನೇ ಶಾಸ್ತ್ರವಿಸ್ತರೈಃ ಯಾಸೋಯಂ ಪದ್ಮನಾಭಸ್ಯ ಮುಖಪದ್ಮಾತ್ ವಿನಿಸೃತ ದೇವಂ ನಾರಾಯಣಂ ನತ್ವಾ ಸರ್ವದೋಷ ವಿವರ್ಜಿತಂ ಪರಿಪೂರ್ಣಂ ಗುರುಷ್ಠಾಂಗಿ ತಾರ್ಥಂ ವಕ್ಷ್ಯಾಮಿ ಲೇಷತಃ ಸಮಸ್ತಗುಣ ಸಂಪೂರ್ಣಂ ಸರ್ವದೋಷ ವಿವರ್ಜಿತಂ ನಾರಾಯಣಂ ನಮಸ್ಕೃತ್ಯ ಗೀತಾ ತಾತ್ಪರ್ಯ ಮುಚ್ಯತೆ. ಶ್ರೀ ಸೀತಾರಾಮಚಂದ್ರಾಭ್ಯಾಂ ನಮಃ. ಶ್ರೀ ಭಾರತೀ ಮುಖ್ಯ ಪ್ರಾಣಾಭ್ಯಾಂ ನಮಃ. ಸರ್ವೇಭ್ಯೋ ದೇವೇಭ್ಯೋ ನಮಃ. ಸರ್ವೇಭ್ಯೋ ಗುರುಭ್ಯೋ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಮಾಹುಲಿ ವಿದ್ಯಾಸಿಂಹಾಚಾರ್ಯ ಗುರುಭ್ಯೋ ನಮಃ. ಶ್ರೀ ಹುಣಸಗಿ ಪುಷ್ಪಾಚಾರ್ಯ ಗುರುಭ್ಯೋ ನಮಃ. ಗೀತೆಯ 18ನೇ ಅಧ್ಯಾಯ ಮೋಕ್ಷ ಸನ್ಯಾಸ ಯೋಗ, ಶ್ಲೋಕ 40 ಮತ್ತು 41 ಜೀವನ ತ್ರೈವಿಧ್ಯ. ಇದನ್ನು 2 ನಿಮಿಷ ಅನುವಾದ ಮಾಡ್ತೇನೆ. ನ ತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇದಿ ಸ್ಯಾತ್ ತ್ರಿಭಿರ್ಗುಣೈಃ ಬ್ರಾಹ್ಮಣ ಕ್ಷತ್ರಿಯ ವಿಷಾಂ ಶೂದ್ರಾಣಾಂ ಚ ಪರಂತಪ ಕರ್ಮಾಣಿ ಪ್ರವಿಭಕ್ತಾನಿ ಸ್ವಭಾವ ಪ್ರಭವೈರ್ಗುಣೈಃ. ಎಲ್ಲ ಜೀವರು 3 ವಿಧ ಗುಣಗಳಿಂದ ಬದ್ಧರಾಗಿದ್ದಾರೆ. ಗುಣತಃ ಸಾತ್ವಿಕರು, ರಾಜಸರು, ತಾಮಸರು ಎಂದು 3 ವಿಧ ಜೀವರಿದ್ದಾರೆ. ಪ್ರಕೃತಿಯಿಂದ ಹುಟ್ಟಿದ ಪ್ರಕೃತಿಯ ಕಾರ್ಯಗಳೆಂದು ಕರೆಯಲ್ಪಡುವ ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ಮುಕ್ತರಾದ ಅಂದರೆ ಬದ್ಧರಾಗದ ಜೀವರಾಶಿಗಳು ಎಲ್ಲಿಯೂ ಇಲ್ಲ. ಪೃಥ್ವಿಯಲ್ಲಿಯೂ ಇಲ್ಲ, ದೇವಲೋಕದಲ್ಲಿಯೂ ಇಲ್ಲ. ಅವರವರ ವರ್ಣದ ಸ್ವಭಾವದಂತೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಿಗೆ ಸತ್ವಾದಿ ಗುಣಗಳಿಂದ ಕರ್ಮಗಳು ಬೇರೆ ಬೇರೆ ಆಗಿವೆ. ಇದು ಈ 2 ಶ್ಲೋಕಗಳ ಸ್ಥೂಲ ಅರ್ಥ. ಇಲ್ಲಿ ಗುಣಬದ್ಧರಾದಂಥ ಜೀವರು ಎಲ್ಲೆಡೆಯೂ ಇದ್ದಾರೆ, ಗುಣಬದ್ಧರಾಗದ ಜೀವರು ಎಲ್ಲಿಯೂ ಇಲ್ಲ ಅಂತ ಹೇಳುವಾಗ ಭೂಮಿ, ಸ್ವರ್ಗ ಮತ್ತು ದೇವಲೋಕಗಳಲ್ಲಿ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿ ಯಾಕೆ ಇದನ್ನು ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಮುಕ್ತ ಜೀವರು ಸಹಿತ ಗುಣಬದ್ಧರೇ ಅನ್ನೋ ಶಂಕ ಬರ್ಬೋದು. ಅವರನ್ನು ವ್ಯವರ್ತನಗೊಳಿಸುವುದಕ್ಕಾಗಿ ಪೃಥಿವ್ಯಾಂ ವಾ ದಿವಿ ದೇವೇಶು ಅಂತ ಹೇಳ್ತಾ ಇದ್ದಾರೆ. ಮುಕ್ತರು ಯಾಕೆ ಗುಣಭಕ್ತರು ಅಂತಂದ್ರೆ, ಅವರ ಅಪರಾಕೃತರು ತಮ್ಮ ಸಾಧನೆಯನ್ನು ಪೂರ್ತಿಗೊಳಿಸಿ ಅಪರೋಕ್ಷ ಜ್ಞಾನ ಪಡೆದು ಮುಕ್ತಿಗೆ ಹೋದವರು. ಅವರಿಗೆ ಪ್ರಾಕೃತ ಶರೀರ ಇಲ್ಲ. ಆದ್ದರಿಂದ ಅವರು ಇಲ್ಲಿ ಇದ್ರೂ ಸಹಿತ, ಈ ಪೃಥ್ವಿ ಲೋಕ, ದೇವಲೋಕಗಳಲ್ಲಿ ಇದ್ರೂ ಸಹಿತ ಅವರು ಇಲ್ಲಿಯ ದೋಷಗಳಿಂದ ಯುಕ್ತರಲ್ಲ.
ಶ್ರೀಮದಾಚಾರ್ಯರು ಗೀತಾ ತಾತ್ಪರ್ಯದೊಳಗ ಇದಕ್ಕೊಂದು ದೃಷ್ಟಾಂತ ಹೇಳ್ತಾರೆ. ಗ್ರಾಮಸ್ಥಾಹ ಅಭಿನ ಗ್ರಾಮ್ಯಾಹ ವೈಲಕ್ಷಣ್ಯಾರ್ಥಿ ಸಜ್ಜನಾಹ ಅಂತ. ಸಜ್ಜನರು ಗ್ರಾಮಗಳಲ್ಲಿ ವಾಸಿಸುತ್ತಿದ್ದರೂ ಸಹ ಗ್ರಾಮದ ವೃತ್ತಿಯನ್ನು ಅನುಸರಿಸುವುದಿಲ್ಲ, ಅವರು ಗ್ರಾಮ್ಯರು ಅಂತ ಅನಿಸಿಕೊಳ್ಳುವುದಿಲ್ಲ. ಅದೇ ರೀತಿ ಮುಕ್ತರು ಇಲ್ಲಿ ನಮ್ಮ ಈ ಸಭೆಯಲ್ಲಿ ಇದ್ರೂ ಸಹಿತ ಅವರಿಗೆ ಗುಣಬದ್ಧರು ಅಂತ ಹೇಳಿಕ್ ಆಗೋದಿಲ್ಲ. ಈ ಗುಣಬದ್ಧರಾದಂತಹ ಜೀವರು 3 ವಿಧ ಅಂತ ಹೇಳಿದ್ವಿ. ಸಾತ್ವಿಕರು, ರಾಜಸರು, ತಾಮಸರು ಅಂತ. ಇವರು ಯಾರ್ಯಾರು, ಇವರಿಗೆ ಏನು ಗತಿ, ಇವರಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಸ್ವಲ್ಪ ತಿಳ್ಕೊಳ್ಳೋಣ. ಕೆಳಗಿಂದ ಶುರು ಮಾಡ್ತೀನಿ. ತಾಮಸ, ರಾಜಸ, ಸಾತ್ವಿಕ. ಇದರಲ್ಲಿ ತಾಮಸರು ಎಲ್ಲರೂ ತಮೋಯೋಗ್ಯರು, ಅಂಧನ್ ತಮಸ್ಸಿಗೆ ಹೋಗುವವರು. ಈ ತಾಮಸರಲ್ಲಿ 3 ವಿಧ. ತಾಮಸ ಸಾತ್ವಿಕರು, ಇವರು ನರಾಧಮರು ಇದರಲ್ಲಿ ಬರ್ತಾರೆ. ತಾಮಸ ರಾಜಸರು, ಇವರು ದೈತ್ಯ ಭೃತ್ಯರು. ತಾಮಸರು, ಇವರು ಮಹಾದೈತ್ಯರು. ಇವರೆಲ್ಲರೂ ಅಂಧನ್ ತಮಸ್ಸಿಗೆ ಹೋಗುವವರಂತ. ತಾಮಸ ಜೀವಿಗಳ ನಂತರ ಸ್ವಲ್ಪ ಮೇಲೆ ರಾಜಸರು ಬರ್ತಾರೆ. ರಾಜಸರಲ್ಲಿ 3 ವಿಧ. ರಾಜಸ ಸಾತ್ವಿಕರು, ರಾಜಸರು, ರಾಜಸ ತಾಮಸರು ಅಂತ. ರಾಜಸ ಸಾತ್ವಿಕರು ಮುಕ್ತಿ ಯೋಗ್ಯರು, ರಾಜಸರು ನಿತ್ಯ ಸಂಸಾರಿಗಳು, ರಾಜಸ ತಾಮಸರು ಕೂಡ ನಿತ್ಯ ಸಂಸಾರಿಗಳು. ಈ ಮುಕ್ತಿ ಯೋಗ್ಯರಾದ ಈ ರಾಜಸ ಸಾತ್ವಿಕರು ಮುಕ್ತಿ ಯೋಗ್ಯರು ಅಂತ ಹೇಳಿದ್ವಿ. ಈ ರಾಜಸ ಸಾತ್ವಿಕರಾದಂತಹ ಮುಕ್ತಿ ಯೋಗ್ಯರಲ್ಲಿ ಸತ್ವಗುಣ ಅಧಿಕ ಇರೋದ್ರಿಂದ ಇವರೆಲ್ಲ 3 ವಿಧಗಳು. ಇದರಲ್ಲಿ ಮತ್ತೆ ರಾಜಸ ಸಾತ್ವಿಕ ಅಂದ್ರೆ ವಿಪ್ರರು, ಬ್ರಾಹ್ಮಣರು ಬರ್ತಾರೆ. ರಾಜಸ ಸಾತ್ವಿಕ ರಾಜಸರು, ಇದರಲ್ಲಿ ಕ್ಷತ್ರಿಯರು ಮತ್ತು ವೈಶ್ಯರು. ರಾಜಸ ಸಾತ್ವಿಕ ತಾಮಸರು, ಶೂದ್ರರು, ಪುಲ್ಕಸರವರೆಗೆ ಮತ್ತು ವರ್ಣಬಾಹಿರರು. ಇವರೆಲ್ಲ ರಾಜಸ ಸಾತ್ವಿಕರಲ್ಲಿ ಬರ್ತಾರೆ. ಇವರೆಲ್ಲರೂ ಸತ್ವಗುಣ ಪ್ರಚುರರಾದ್ದರಿಂದ ರಾಜಸ ಸಾತ್ವಿಕರು ಎಲ್ಲರೂ ಮುಕ್ತಿ ಯೋಗ್ಯರು. ರಾಜಸ ಸಾತ್ವಿಕರಾದಂತಹ ವಿಪ್ರರಲ್ಲಿ ಪರಮಹಂಸರು, ಹಂಸ, ಬಹುಧ, ಕುಟಿಜ, ವಾನಪ್ರಸ್ಥ, ಬ್ರಹ್ಮಚಾರಿ, ಗೃಹಸ್ಥ ಅಂತ 7 ವಿಧ. ಇವರಲ್ಲಿ ಕ್ರಮವಾಗಿ ಬಾಹ್ಯ ಕರ್ಮಗಳು ಹೆಚ್ಚಾಗ್ತಾ ಇರ್ತವ. ಅದಕ್ಕೆ ರಜೋಗುಣ ಕ್ರಮವಾಗಿ ಹೆಚ್ಚು ಇರ್ತದೆ. ಆದರೆ ಇದರಲ್ಲಿ ಪರಮಹಂಸರು ಮಾತ್ರ ಶುದ್ಧ ಸಾತ್ವಿಕರು. ದೇವತೆಗಳಿಗೂ ಕರ್ಮ ಬಾಹುಳ್ಯ ಇರೋದರಿಂದ ಅವರು ರಜೋಗುಣ ಅಧಿಕಾರಿ ಅನ್ನೋ ಶಂಕೆ ಬಂದ್ರೆ ದೇವತೆಗಳಿಗೆ ಮನಸ್ಸು ಎಂದೂ ವಿಷ್ಣುವಿನಿಂದ ಚಲಿಸುವುದಿಲ್ಲ. ಅವರು ಎಷ್ಟೇ ಬಾಹ್ಯ ಕರ್ಮ ಮಾಡ್ತಾ ಇದ್ರು ಸಹಿತ, ಬಾಹ್ಯ ಕರ್ಮಗಳು ಇದ್ರೂ ಸಹಿತ ವಿಷ್ಣುವಿನಿಂದ ಅವರ ಮನಸ್ಸು ಚಲಿಸುವುದಿಲ್ಲ. ಆದ್ದರಿಂದ ಅವರ ಕರ್ಮ ಬಾಹುಳ್ಯ ರಜೋಗುಣ ಸೂಚಕವಲ್ಲ. ಅವರು ಯಾವಾಗಲೂ ಸಾತ್ವಿಕರೇ, ಮುಕ್ತಿ ಯೋಗ್ಯರೇ. ಯತಿಗಳು 4 ವಿಧ. ಪರಮಹಂಸರು, ಹಂಸ, ಬಹುಧ, ಕುಟಿಜ ಅಂತ. ಇವರೆಲ್ಲರಿಗೂ ಶಮ, ದಮ, ವಿಹಿತ ಯಜ್ಞ, ದಾನ, ತಪಸ್ಸು ಎಲ್ಲ ಬ್ರಹ್ಮ ಧರ್ಮ ಇದ್ದಾವೆ. ಪರಮಹಂಸರಿಗೆ ಶಿಖಾ ಇರೋದಿಲ್ಲ, ಯಜ್ಞೋಪವಿತ ಇರುವುದಿಲ್ಲ. ಇವರು ಏಕದಂಡಿಗಳು. ಹಂಸರಿಗೆ ಶಿಖಾ ಇರೋದಿಲ್ಲ, ಯಜ್ಞೋಪವಿತ ಇರ್ತದ, 1 ದಂಡ ಇರ್ತದ. ಬಹುಧರಿಗೆ 3 ದಂಡಗಳು, ಶಿಖಾನು ಇರ್ತದ, ಯಜ್ಞೋಪವಿತನೂ ಇರ್ತವ. ಇವರು 1 ಗ್ರಾಮದಲ್ಲಿ 1 ರಾತ್ರಿ ಮಾತ್ರ ವಾಸ ಮಾಡ್ತಾರೆ. ಕುಟಿಜರಿಗೂ 3 ದಂಡಗಳು, ಶಿಖಾ, ಯಜ್ಞೋಪವಿತ ಎಲ್ಲ ಇರ್ತಾವ. ಇವರು ಜೀವಿಸಿರುವವರಿಗೂ ಮಕ್ಕಳು ಪಟ್ಟ ಆಹಾರ ಮಾತ್ರ ಸೇವಿಸಬೇಕು, ಬೇರೆಯವರ ಪಟ್ಟ ಆಹಾರವನ್ನು ಸ್ವೀಕರಿಸಬಾರದು. ಈ ಎಲ್ಲ ಯತ್ಯಾಶ್ರಮದ ಈ 4 ವಿಧದ ಯತಿಗಳಿಗೂ ಸಹಿತ ಶಮ, ದಮ, ವಿಹಿತ ಯಜ್ಞ, ದಾನ, ತಪಸ್ಸು ಇವೆಲ್ಲ ಸಮಾನ ಆಚರಣೆಗಳು. ಬ್ರಹ್ಮಚಾರಿಗಳು ಯತಿಗಳ ಧರ್ಮಗಳ ಜೊತೆಗೆ ಸಂವಿಧಾನಿಗಳ ಛೇದನ, ಅಗ್ನಿ ಕಾರ್ಯ, ಪಿತೃಗಳು ಇರಲಿಲ್ಲ ಅಂದ್ರೆ ಶ್ರಾದ್ದ ಕಾರ್ಯ, ಇವು ಬ್ರಹ್ಮಚಾರಿಗಳು ವಿಶೇಷ ಕರ್ಮಗಳು. ಗೃಹಸ್ಥರಿಗೆ ಈ ಎಲ್ಲ ಕರ್ಮಗಳ ಜೊತೆಗೆ ಮನೆ ವಿವಾಹ ಮಾಡಿಕೊಳ್ಳುವುದು, ಸಂತಾನೋತ್ಪತ್ತಿ ಮಾಡುವುದು ಗೃಹಸ್ಥರ ವಿಶೇಷ ಕಾರ್ಯಗಳು. ವಾನಪ್ರಸ್ಥರಿಗೆ ಅರಣ್ಯದಲ್ಲಿ ವಾಸಿಸುವುದು, ಗ್ರಾಮ್ಯದಲ್ಲಿ ಸಿದ್ಧವಾದ ವಸ್ತುಗಳನ್ನು ಸೇವಿಸದೇ ಇರುವುದು, ಪಶು ಹಿಂಸೆ ಮಾಡದೇ ಇರುವುದು, ಪುತ್ರೋತ್ಪಾದನೆ ಮಾಡದೇ ಇರುವುದು ಇವರು ವಾನಪ್ರಸ್ಥರ ವಿಶೇಷ ಕಾರ್ಯಗಳು. ಈ ರೀತಿಯಾಗಿ ರಾಜಸ ಸಾತ್ವಿಕರಲ್ಲಿ ವಿಪ್ರರು, ಬ್ರಾಹ್ಮಣರಲ್ಲಿ ಇಷ್ಟ ಆಯಿತು. ರಾಜ ಸಾತ್ವಿಕರಲ್ಲಿ ಬರುವ ಕ್ಷತ್ರಿಯರು ಮತ್ತು ವೈಶ್ಯರಲ್ಲಿ ಗುಣಗಳು, ಶೂದ್ರರಲ್ಲಿ ಗುಣಗಳು ಹೆಂಗಂದ್ರೆ ರಾಜಸರಾದಂತಹ ಕ್ಷತ್ರಿಯರಲ್ಲಿ ಸ್ವಲ್ಪ ರಜೋಗುಣ, ಅಧಿಕ ಸತ್ವಗುಣ. ವೈಶ್ಯರಲ್ಲಿ ಸತ್ವ ರಜೋಗುಣಗಳು ಸಮ ಇರ್ತಾವೆ. ಸಾತ್ವಿಕ ತಾಮಸರಾದಂತಹ ಶೂದ್ರರಲ್ಲಿ ತಮೋಗುಣ ಸತ್ವಕ್ಕಿಂತನೂ ಸ್ವಲ್ಪ ಕಡಿಮೆ ಇರ್ತದೆ. ಇವರೆಲ್ಲರೂ ಸತ್ವಗುಣಾಧಿಕ್ಯದಿಂದ ಭಾಗವತರು, ಮುಕ್ತಿ ಯೋಗ್ಯರು. ಇಷ್ಟೆಲ್ಲ ಸಾತ್ವಿಕರ ಬಗ್ಗೆ ಆಯಿತು. ಇವರೆಲ್ಲರೂ ಮುಕ್ತಿ ಯೋಗ್ಯರು. ಇವರ ಮೇಲಿನವರು ರಾಜಸರು. ರಾಜಸರ ಲಕ್ಷಣಗಳು ಏನಂದ್ರೆ ಇವರು ತ್ರೈವಿದ್ಯರು ಮಾತ್ರರು ಅಂತ ಕರೆಯಲ್ಪಡ್ತಾರೆ. ವಿಷ್ಣು ಸರ್ವೋತ್ತಮದಲ್ಲಿ ಸಂಶಯಗೊಳ್ಳುವರು. ಅನ್ಯ ದೇವತೆಗಳು ವಿಷ್ಣುವಿನಿಂದ ಅಧಿಕರು ಅಂತ ಯಾರೂ ತಿಳಿಯುವುದಿಲ್ಲ. ಇವರು ರಾಜಸ
ರಾಜಸರು, ಅದೇ ರೀತಿ ಸಾತ್ವರು, ಇವರಿಗೆ ವಿಷ್ಣುವಿನ ಬಗ್ಗೆ ಭಕ್ತಿನೂ ಇರುವುದಿಲ್ಲ, ದ್ವೇಷನೂ ಇರುವುದಿಲ್ಲ. ಇವರೆಲ್ಲ ನಿತ್ಯ ಸಂಸಾರಿಗಳು. ಅದೇ ರೀತಿ ಸಾತ್ವಿಕರಲ್ಲಿ 3 ವಿಧ: ಸಾತ್ವಿಕ, ರಾಜಸ, ತಾಮಸ ಅಂತ. ಎಲ್ಲರೂ ಮುಕ್ತಿ ಯೋಗ್ಯರು. ಸಾತ್ವಿಕರು ತತ್ವಾಭಿಮಾನಿ ದೇವತೆಗಳು, ಬ್ರಹ್ಮರುದ್ರಾದಿ ದೇವತೆಗಳು. ಬ್ರಹ್ಮದೇವರಿಗೆ ಸತ್ವ, ಮಹಾಸತ್ವ, ಸೂಕ್ಷ್ಮ ಸತ್ವ, ಚತುರ್ಮುಖ ಅಂತ ಹೇಳ್ತಾರೆ. ತಾತ್ಪರ್ಯದಲ್ಲಿ ಪ್ರಮಾಣ ಕೊಡ್ತಾರೆ ಶ್ರೀಮದಾಚಾರ್ಯರು. ಅವರು ಶುದ್ಧ ಸಾತ್ವಿಕರು. ಅದೇ ರೀತಿ ಭಾರತೀ ದೇವಿ, ಸರಸ್ವತಿ, ಭಾರತೀಯರು ಸತ್ವ, ಸಾತ್ವಿಕ, ರಾಜಸರು, ರುದ್ರರು, ಸಾತ್ವಿಕ, ತಾಮಸರು. ಅದೇ ರೀತಿ ರಾಜಸರಲ್ಲಿ ಇಂದ್ರ ಮತ್ತು ಕಾಮ, ಸಾತ್ವಿಕ ತಾಮಸರಲ್ಲಿ ಬೃಹಸ್ಪತ್ಯಾದಿ ದೇವತೆಗಳು ಬರ್ತಾರೆ. ಈ ರೀತಿಯಾಗಿ ಸಾತ್ವಿಕರಲ್ಲಿ ಎಲ್ಲ ದೇವತೆಗಳು, ಮುನಿಗಳು, ಋಷಿಗಳು ಸಾತ್ವಿಕರಲ್ಲಿ ಬರ್ತಾರೆ. ಎಲ್ಲರೂ ಮುಕ್ತಿ ಯೋಗ್ಯರು. ಈ ರೀತಿಯಾಗಿ ಸಾತ್ವಿಕ ರಾಜಸರಿಂದ ಆರಂಭಿಸಿ ಮೇಲಿನವರೆಲ್ಲ ಮುಕ್ತಿ ಯೋಗ್ಯರು. ಈ ಗುಣ ನಿಮಿತ್ತ ಕಾರ್ಯ ತಮ್ಮ ಮುಕ್ತಿ ಪರ್ಯಂತ ಇರ್ತದೆ. ಮುಕ್ತಿಯಲ್ಲಿ ಗುಣ ಇದ್ದಿದ್ರು ಸಹಿತ ಇದೇ ಕ್ರಮದಲ್ಲಿ ಸುಖ ತಾರತಮ್ಯ ಇರ್ತದೆ. ಸತ್ವಗುಣ ಯಾಕೆ ಮುಕ್ತಿಗೆ ಕಾರಣ ಅಂದ್ರೆ ಸತ್ವ ಸಂಜಾಯತೆ ಜ್ಞಾನ ಮತ್ತು ಕೃಷ್ಣ ಹೇಳನ 14ನೇ ಅಧ್ಯಾಯದೊಳಗೆ. ಅದಕ್ಕಾಗಿ ಎಲ್ಲರೂ ಮುಕ್ತಿ ಯೋಗ್ಯರು. ಹೀಗೆ ಸ್ವರೂಪತಃ ಉತ್ತಮವಾಗಿರುವ ಅಧಮರಾಗಿರುವ ಜೀವರು ಸತ್ವರಜ ತಮೋ ಗುಣಗಳಿಂದ ಬಂಧನಕ್ಕೆ ಒಳಗಾಗಿ ತಮ್ಮ ಸ್ವಭಾವದಂತೆ ಎಲ್ಲ ಆಚರಣೆ ಮಾಡ್ತಾ, ಭಕ್ತಿ ಮಾಡ್ತಾ ಅವರು ತಮ್ಮ ಮುಕ್ತಿ ಯೋಗ್ಯರು, ಸಂಸಾರಿಗಳು, ಅಂದನ್ ತಮಸ್ಸು ಅನ್ನೋದನ್ನು ಬಂತಾರೆ. ಈ ರೀತಿ ಈ ಅನುವಾದದಲ್ಲಿರುವಂತಹ ಅನೇಕ ದೋಷಗಳು ನನ್ನವು. ಏನಾದರೂ ಒಂದು ಒಳ್ಳೆಯ ಮಾತು ಹೇಳಿದ್ರೆ ನನ್ನ ಗುರುಗಳಾದಂಥ ಪೂಜ್ಯ ಪುಷ್ಕರಾಚಾರ್ಯ ಮನಸ್ಸಿಗೆ ಅವರದ್ದು. ನನ್ನ ಗುರುಗಳಾದ ಪುಷ್ಕರಾಚಾರ್ಯರು ಕಳೆದ 15 ವರ್ಷಗಳಿಂದ ಅವ್ರ ಕಡೆ ಪಾಠಕ್ಕೆ ಹೋಗ್ತಾ ಇದ್ದೇನೆ. ಮೊದಲು 5 ವರ್ಷ ಸುಮಧ್ವಿಜಯ, 5 ವರ್ಷ ಮಹಾಭಾರತ ತಾತ್ಪರ್ಯನ್ವಯ, ಮತ್ತೆ 5 ವರ್ಷ ಗೀತಾ ಭಾಷಾ, ಗೀತಾ ತಾತ್ಪರ್ಯ, ಪ್ರಮೇಯ ದೀಪಿಕಾ ಇದನ್ನ ಹೇಳಿದ್ರು, ನ್ಯಾಯ ದೀಪಿಕಾ ಹೇಳಿದ್ರು. ಗುರುಗಳ ಬಗ್ಗೆ, ನಮ್ಮ ಆಚಾರ್ಯರ ಬಗ್ಗೆ, ಅವರ ಕರುಣ ಬಗ್ಗೆ, ಶಿಷ್ಯ ವಾತ್ಸಲ್ಯದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ. ಅವರ ಪಾಠದ ಶೈಲಿ ಬಹಳ ಸುಂದರ. ನಮ್ಗೆ ಏನೇನು ಸಂಸ್ಕೃತ ಜ್ಞಾನ ಇಲ್ಲ, ಸಂಸ್ಕೃತದ ABCD ಗೊತ್ತಿಲ್ಲ, ಆದರೂ ಸಹಿತ ನಮಗೆ ತಿಳಿಯುವ ಹಂಗ ಪ್ರತಿಯೊಂದು ಶ್ಲೋಕನೂ ಸಹಿತ ಪ್ರತಿಯೊಂದು ಪದಚ್ಛೇದ ಮಾಡಿ ವ್ಯಾಕರಣ ಸಮೇತ ನಮಗೆ ತಿಳಿಯುವವರೆಗೂ ಮುಂದಿನ ಶ್ಲೋಕಕ್ಕೆ ಹೋಗುವುದಿಲ್ಲ. ಅಷ್ಟು ಅದ್ಭುತವಾಗಿ ಸುಂದರವಾಗಿ ಹೇಳಿ ಗೃಹಸ್ಥ ಶಿಷ್ಯರಿಂದ ವಂದನ ಕಾರ್ಯ ಮಾಡಿಸ್ತಿರೋದು ಇದೇ. ನಮ್ಮ ಗುರುಗಳು ಇದು ಎಷ್ಟು ಸುಂದರವಾಗಿ ಹೇಳಿಕೊಟ್ಟಾರ, ನಮಗೆಲ್ಲ ಹೆಂಗೆ ತಯಾರು ಮಾಡ್ಯಾರ ಅನ್ನೋದು ಇಲ್ಲೇ ಗೊತ್ತಾಗ್ತದೆ. ಗೃಹಸ್ಥ ಶಿಷ್ಯರಿಂದ ಪ್ರಶ್ನೋತ್ತರ ರೂಪದೊಳಗೆ 30-40 ವಿದ್ವಾಂಸರ ಎದುರಿಗೆ ಈ ರೀತಿ ಪ್ರಶ್ನೋತ್ತರ ರೂಪ ಮಂಗಲ ಮಾಡೋದು ಇದು ಸಹಿತ ಕೇವಲ ನಮ್ಮ ಗುರುಗಳ ಅನುಗ್ರಹದಿಂದ, ಪರಮ ಗುರುಗಳ ಅನುಗ್ರಹದಿಂದ, ಮಹಾಸ್ವಾಮಿಗಳ ಅನುಗ್ರಹದಿಂದ, ಪರಮಾತ್ಮನ ಅನುಗ್ರಹದಿಂದ ಇಲ್ಲಿ ಪಂಡಿತ ವೃಂದಕ್ಕೂ ಸಹಿತ ಸಾಷ್ಟಾಂಗ ನಮಸ್ಕಾರ. ನಮ್ಮ ಜ್ಞಾನದ ಮಟ್ಟವನ್ನು ತಿಳಿದುಕೊಂಡು ನಮ್ಮ ಲೆವೆಲ್ಗೆ ಎಷ್ಟು ಬೇಕೋ ಅಷ್ಟೇ ಪ್ರಶ್ನೆಗಳನ್ನು ಕೇಳಿದ್ರು. ಬಹಳ ಕಠಿಣ ಪ್ರಶ್ನೆಗಳನ್ನು ಕೇಳಿ ತೊಂದರೆ ಕೊಡಲಿಲ್ಲ. ಸರಳ ಪ್ರಶ್ನೆಗಳನ್ನು ಕೇಳಿ ನಮ್ಮನ್ನ ಎಲ್ಲ ಅನುಗ್ರಹ ಮಾಡಿದ್ರು. ನಿಮಗೆಲ್ಲರಿಗೂ ಕೃತಜ್ಞತಾಪೂರ್ವಕ ಸಾಷ್ಟಾಂಗ ನಮಸ್ಕಾರಗಳು. ಈ ಮಂಗಲದ ಪುಣ್ಯ ಕಾರ್ಯ ನಾವು ಏನೂ ಬೇಡೋದು ಬೇಡ, ಎಲ್ಲ ನಿಷ್ಕಾಮವಾಗಿ ಮಾಡಬೇಕು ಅಂತ ಕೃಷ್ಣ ಆಜ್ಞೆ ಮಾಡ್ಯಾನ. ಭಗವದ್ ಆರಾಧನಾ ರೂಪವಾಗಿ ಮಾಡಬೇಕು ಅಂತ ಹೇಳ್ಯಾನ, ಭಗವದ್ ಅರ್ಪಣಾ ರೂಪವಾಗಿ ಮಾಡಬೇಕು ಅಂತ ಹೇಳ್ಯಾನ. ಇದನ್ನೆಲ್ಲ ಪರಮಾತ್ಮನಲ್ಲಿ ಸಮರ್ಪಣೆ ಮಾಡೋಣ. ಏನು ಕೇಳೋದು ಬೇಡ, ಜ್ಞಾನ ಭಕ್ತಿ ಹರೇ ತೃಪ್ತಿ ಮಾತ್ರ ಕೇಳೋಣ. ನಮ್ಮ ರಾಷ್ಟ್ರದ ರಕ್ಷಣೆಯಾಗಲಿ, ಸನಾತನ ಧರ್ಮದ ರಕ್ಷಣೆಯಾಗಲಿ, ಅನಾದಿತ ಸತ್ಸಂಪ್ರದಾಯ ಪರಂಪರಾ ಪ್ರಾಪ್ತ ಶ್ರೀಮದ್ ವೈಷ್ಣವ ಸಿದ್ಧಾಂತದ ರಕ್ಷಣೆಯಾಗಲಿ, ಅಭಿವೃದ್ಧಿ ಆಗಲಿ ಅಂತ ಪ್ರಾರ್ಥನೆ ಮಾಡ್ತಾ ನಹಂಕರ್ತ ಹರಿಕರ್ತ ಹರೇ ನಮಃ. ಶ್ರೀಕೃಷ್ಣ ಅರ್ಪಣೆ. ಅಷ್ಟೇ ಶ್ರದ್ಧಾ. ಪಾಠಕ್ಕೆ 6:15ಕ್ಕೆ ಪ್ರಾರಂಭ ಅಂದರೆ 6:05ಕ್ಕೆ ಮನೆಯಲ್ಲಿ ಇರ್ತಿದ್ರು ಕಾಂತೇಶ್ ಅವರು. ಅಷ್ಟು ಎಲ್ಲ ಶಿಷ್ಯರು ಹಾಗೆ. ಕಾಂತೇಶ ಅಂತ ಅನ್ನೋದು ನಾಮನಿರ್ದೇಶ, ಕೇವಲ ಶಿಷ್ಯರು ಅನ್ನೋ ಅರ್ಥದಲ್ಲಿ ಏನೇ. ಆ ರೀತಿಯಲ್ಲಿ ಕಳೆದ ಆ ಪಾಠವನ್ನು, ಹಿಂದಿನ ಪಾಠವನ್ನು ಚಿಂತನೆ ಮಾಡಿ ವಿದ್ಯಾರ್ಥಿಗಳಂತೆ ಅಷ್ಟು ಪರಿಶ್ರಮ ಪಟ್ಟು ಈ ಅವಸ್ಥೆಯಲ್ಲಿ, ಈ ಒಂದು ವಯಸ್ಸಿನಲ್ಲಿ ಆ ಒಂದು ದೀಕ್ಷಾ ಶ್ರದ್ಧಾ ಅವರು ತೋರಿಸ್ತಾ ಇದ್ರು. ಹೀಗಾಗಿ ಅನುವಾದವನ್ನು ಮಾಡಿದ್ದಾರೆ. ಸ್ವಾಮಿಗಳವರು ಪರಮಾನುಗ್ರಹವನ್ನು ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ. ಇನ್ನು ಮುಂದೆ ಇನ್ನೊಬ್ಬ ಶಿಷ್ಯ 3 ನಿಮಿಷಗಳ ಸಮಯದವರೆಗೆ ತನ್ನ ಅನುವಾದವನ್ನು ಸ್ವಾಮಿಗಳವರ ಸಮರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಯುದ್ಧದ ಪ್ರಸಂಗದಲ್ಲಿ ಅರ್ಜುನ ವಿಷಣ್ಣನಾದಾಗ ಕೃಷ್ಣ ಪರಮಾತ್ಮ ತನ್ನ ಉಪದೇಶವನ್ನು ಪ್ರಾರಂಭ ಮಾಡ್ತಾನೆ. ಮೋಹಜಾಲದಿಂದ ಸಮೃದ್ಧನಾದ ಅರ್ಜುನ ಕೃಷ್ಣನ ಮುಂದೆ ನಾನು ಇನ್ನು ಯುದ್ಧ ಆಡೋದಿಲ್ಲ ಹೇಳಿ ಹೇಳಿದಾಗ ಮೋಹಜಾಲದಿಂದ ಸಮೃದ್ಧನಾದ ಅರ್ಜುನ ನಾನು ಯುದ್ಧ ಆಡೋದಿಲ್ಲ ಅಂತ ವಿಷಣ್ಣನಾಗಿ ಕೊಡ್ತಾರೆ. ಕೃಷ್ಣ ಅವನಿಗೆ ಧೈರ್ಯ ತುಂಬಿ ಕೃಷ್ಣ ಅವನ ಕರ್ತವ್ಯ ಸ್ಮರಣೆಯನ್ನು ತಂದು ಕೊಡ್ತಾನೆ.
ಅದಕ್ಕೆ ಕೃಷ್ಣನ ವಾಕ್ಯ ಶುರುವಾಗುವ ಉಪದೇಶದ್ದು ಅಶೋಚ್ಯಾನ್ ಅನ್ವಶೋಚಸ್ತಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸು ನಗತಾಸುಶ್ಚ ನಾನು ಶೋಚಂತಿ ಪಂಡಿತ ಅಂತ ಹೇಳಿ ಇಲ್ಲಿ ಕೃಷ್ಣ ಪ್ರಾಧಾನ್ಯ ಏನು ಹೇಳಿಕೊಡ್ತಾನೆ ಅಂತಂದ್ರೆ ಶೋಕಾರ್ಹರನ್ನು ಕುರಿತು ನೀನು ಶೋಕ ಪಡ್ತಾ ಇದ್ದಿ, ಆದ್ದರಿಂದ ಮಾತನಾಡಬೇಡ. ಜ್ಞಾನಿಗಳಾದವರು ಯಾರು ಶೋಕ ಅನರ್ಹರನ್ನು ಕುರಿತು ಶೋಕವನ್ನು ಪಡೋದಿಲ್ಲ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಮೊದಲಿಗೆ ಪರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಇಲ್ಲಿ ಪ್ರಜ್ಞಾವಾದ ಅನ್ನೋ ಶಬ್ದಕ್ಕೆ ಪ್ರಜ್ಞಾವತಾಂ ವಾದ ಅಂದ್ರೆ ಬುದ್ಧಿಮತಾಂ ವಚನಾನಿ ಅಂತ ಹೇಳಿ ಪರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಅದು ಸರಿಯಾದ ವ್ಯಾಖ್ಯಾನ ಅಲ್ಲ. ಯಾಕಂತ ಹೇಳಿದ್ರೆ ದಯಮಾಡಿ ಗೀತೆಯ ಅನುವಾದ ನಡೀತಾ ಇದೆ, ಯಾರು ಕೂಡ ಮಾತನಾಡದೆ ಶಾಂತಚಿತ್ತರಾಗಿ ಆಲಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಬುದ್ಧಿವಂತರಾದವರು, ಜ್ಞಾನಿಗಳು, ವಿವೇಕಿಗಳು ಯಾರು ಕೂಡ ಈ ರೀತಿಯಾಗಿ ನೀನು ಹೇಳಿದಂಗೆ ಮಾತಾಡೋದಿಲ್ಲ. ನಾರಾಯಣ ಬಿಟ್ಟು ತದಮಂತಿ ವಿಗ್ರಹ ಕ್ಷತ್ರಿಯಾಣಂ ಪರಮೋ ಧರ್ಮ ಅಂತೇಳಿ ಕ್ಷತ್ರಿಯ ಧರ್ಮ ಇರೋದು. ಆ ಧರ್ಮಕ್ಕೆ ವಿರುದ್ಧವಾಗಿ ನೀನು ಯುದ್ಧ ಆಡೋದಿಲ್ಲ ಅಂತ ಹೇಳ್ತಾ ಇದ್ದಿ. ಅದಕ್ಕೆ ಇದು ವಿವೇಕಪೂರ್ಣವಾದ ಮಾತಲ್ಲ ಅಥವಾ ಶಾಸ್ತ್ರಾಚಾರ್ಯದಿಂದ ಉಪದಿಷ್ಟವಾದಂತಹ ಮಾತಲ್ಲ. ನೀನು ಹೇಳ್ತಿರೋದು ಸ್ವಮನೀಶೋರ್ಥ ವಚನಾನಿ ಅಂತ ಆಚಾರ್ಯರು ತಿಳಿಸ್ಕೊಡ್ತಾರೆ. ಅಂದ್ರೆ ನಿನ್ನೆ ಬುದ್ಧಿಗೆ ತೋಚಿದ ಹಾಗೆ ನೀನು ಮಾತಾಡ್ತಿದ್ದಿ. ಆದ್ದರಿಂದ ಈ ಕೃಷ್ಣನ ವಾಕ್ಯಕ್ಕೆ ಅಶೋಚ್ಯಾನ್ ಅನ್ವಶೋಚ ಪ್ರಜ್ಞಾವಾದ ಅನ್ನೋದಕ್ಕೆ ಟೀಕಾಕೃತ್ಪಾದರು ಯಾವ ರೀತಿಯಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಒಂದು ಮಾತು ಹೇಳ್ತಾರೆ. ಯಾನ್ ಸ್ವಂ ಭಾಷಸೆ ತೇ ಪ್ರಜ್ಞಾವಾದ ಅಂದ್ರೆ ಯಾವ ಮಾತುಗಳನ್ನು ನೀನು ಆಡ್ತಾ ಇದ್ದಿ ಅದು ಪ್ರಜ್ಞಾವಾದ ಅಥವಾ ನ ಭಾಷಾಣಿ, ಆದ್ದರಿಂದ ಮಾತನಾಡಬೇಡ. ದಯಮಾಡಿ ಹಿಂದೆ ಮಾತಾಡ್ತಾ ಇದ್ದಾರೆ, ಮಹಾಸ್ವಾಮಿಗಳು ಕೂತಿದ್ದಾರೆ. ದಯಮಾಡಿ ಹೆಣ್ಮಕ್ಳು ತಾಯಂದರು ಯಾರು ಮಾತಾಡಬಾರ್ದು. ಇನ್ನು ಯಾನ್ ತ್ವಂ ಅನ್ವಶೋಚ ಯಾರನ್ನು ಕುರಿತು ನೀನು ಶೋಕ ಪಡ್ತಾ ಇದ್ದಿ ತೇ ಅಶೋಚ್ಯ ಅಂತ ಹೇಳಿ ಅಶೋಚರು ಯಾರು ಅಂತ ಇಲ್ಲಿ ತಿಳಿಸ್ಕೊಡ್ಲಿಕ್ಕೆ ಅಂದ್ರೆ ಅಲ್ಲಿ ಅಸಿದ್ಧಸ್ಯ ಅನುವಾದ ಸಿದ್ಧಸ್ಯ ಬೋಧನಂ ಅನ್ನೋ ಒಂದು ಆಪತ್ತಿ ಬರ್ತದೆ ಅಲ್ಲಿ. ಅಂದ್ರೆ ಅಶೋಚ್ಯ ಅನ್ವಶೋಚ ಅಂತ ಹೇಳಿದಾಗ ಅಶೋಚರು ಯಾರಂತ ಗೊತ್ತಾಗ್ತಾ ಇಲ್ಲ, ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಅದನ್ನು ತಿಳಿಸ್ಬೇಕಾಗಿದ್ದು ಅದು ಅಸಿದ್ಧವಾಗಿದ್ದದ ಅದನ್ನ ಬೋಧನೆ ಮಾಡಬೇಕಾಗಿದ್ದು, ಆದ್ರೆ ಅದು ಅಸಿದ್ಧನ ಅನುವಾದ ಮಾಡ್ತಾ ಇದ್ದಿ, ಸಿದ್ಧವಾದದ್ದನ್ನು ಬೋಧನೆ ಮಾಡ್ತಾ ಇದ್ದಿ ಅಂತ ಹೇಳಿ ಆಪತ್ತಿ ಬರ್ತಾ ಅಂತ ಹೇಳಿಕ್ಕೆ ಕೃಷ್ಣ ಇದು ಟೀಕಾಕೃತ್ಪಾದರು ಯಾನ್ ತ್ವಂ ಭಾಷಸೆ ಅಂತಂದು ಯಾನ್ ತ್ವಂ ಅನ್ವಶೋಚ ಅಂತ ಹೇಳಿ ಈ ರೀತಿಯಾಗಿ ಕೃಷ್ಣನ ಮಾತಿಗೆ ಅಭಿಪ್ರಾಯ ಇದೆ ಅಂತ ತಿಳಿಸ್ಕೊಡ್ತಾರೆ. ಇಷ್ಟೆಲ್ಲ ಹೇಳಿ ಆದ್ಮೇಲೆ ಯಾಕೆ ಅವರು ಕುತಃ ಅವಗಂತವ್ಯ ಅಶೋಚ್ಯ ಕುತಃ ಅವಗಂತವ್ಯ ಹೇಗೆ ತಿಳ್ಕೋಬೇಕು ಇವರು ಅಶೋಚ್ಯರು ಅಂತ ಹೇಳಿ ಅಂತಂದಿದ್ದಕ್ಕೆ ಕೃಷ್ಣನ ಮುಂದೆ ಮಾತಾಡ್ಬಿಡುತ್ತದೆ. ನತ್ವವಿವಾಹಂ ಜಾತನಾಸಂ ನತ್ವಂ ನೇಮೇ ಗಣಾಧಿಪ ನಚೈವನ ಭವಿಷ್ಯಾಮ ಸರ್ವೇ ವಯಮತ ಪರಂ. ಈ ಕೃಷ್ಣನ ಮಾತು ಯುಕ್ತಿ ರೂಪವಾಗಿ ಇದೆ. ಇಲ್ಲಿ ಏನು ಹೇಳಬೇಕು ಕೃಷ್ಣ ಅಂದ್ರೆ ಹೇಗೆ ನಾನು ಪೂರ್ವಾರ್ಧದಲ್ಲಿ ಅನಾದಿತ್ವ ಹೇತು ಅಂದ್ರೆ ಅನಾದಿಯಾಗಿದ್ದೇವೆ ಅಂತ ಹೇಳ್ತಾನೆ. ನಾನು ಹೇಗೆ ಅನಾದಿಯಾಗಿದ್ದೇನೋ ಹಾಗೆ ನೀನು ಮತ್ತು ಇವರೆಲ್ಲರೂ ಅನಾದಿಯಾಗಿದ್ದಾರೆ, ಆದ್ದರಿಂದ ಶೋಕ ಪಡಬೇಡ, ಇವರೆಲ್ಲರೂ ನಿತ್ಯರು ಅಂತ ಸಮಾಧಾನ ಮಾಡ್ತಾನೆ. ಆ ಅನಾದಿತ್ವ ಹೇತುವನ್ನು ಇಟ್ಟುಕೊಂಡು ಉತ್ತರಾರ್ಧದ ಶ್ಲೋಕ ಅದೇ ರೀತಿಯಾಗಿ ಅನಾದಿ ಆದ್ದರಿಂದ ನಾವು ನಿತ್ಯರಾಗಿದ್ದೇವೆ ಅಂತೇಳಿ ಅತಃಪರ ಇನ್ನು ಮುಂದೆ ನ ಭವಿಷ್ಯಾಮಹ ಇತಿನ ಅಂದ್ರೆ ನಾವು ಮುಂದೆ ಇನ್ನು ಇರೋದಿಲ್ಲ ಅಂತಿಲ್ಲ, ಇದ್ದೇ ಇರ್ತೇವೆ ಅಂತ ಹೇಳಿ ಕೃಷ್ಣನ ಮಾತಿನ ಅಭಿಪ್ರಾಯ ಸ್ಥೂಲವಾಗಿ. ಇಲ್ಲಿ ಉತ್ತರ ಏನಂತಂದ್ರೆ ಕೃಷ್ಣನಿಗೆ ಯಾಕೆ ಶೋಕ ಪಡಬಾರ್ದಂದ್ರೆ ಜೀವರು ನಿತ್ಯರಾಗಿದ್ದಾರೆ, ಆದ್ದರಿಂದಾಗಿ ಶೋಕ ಪಡಬೇಡ ಅಂತ ಕೃಷ್ಣ ಹೇಳ್ತಾ ಇದ್ದಾನೆ. ಇಲ್ಲಿ ಈ ನತ್ವವಿವಾಹಂ ಅನ್ನೋ ಶ್ಲೋಕದ ಒಂದು ಅನುಮಾನ ರೂಪ ಇದು ಸ್ವದಾನಿ ಚೇತನಃ ನಿತ್ಯಾಹ ಅನಾದಿತ್ವ ಅಂತ ಒಂದು ಅನುಮಾನ. ಇಲ್ಲೇ ಎರಡು ರೀತಿಯಾಗಿ ದೃಷ್ಟಾಂತ. ಇಲ್ಲಿ ಯಾರು ಕೃಷ್ಣನನ್ನ ದೇವರಂತೂ ತಿಳಿದಿದ್ದಾರೋ ಅವರಿಗೆ ಕೃಷ್ಣ ನಿತ್ಯ ಅಂತಲೂ ಗೊತ್ತು, ಅದಕ್ಕೆ ಕೃಷ್ಣನೇ ದೃಷ್ಟಾಂತ. ಅದಕ್ಕೆ ಅಲ್ಲಿ ಯಥಾ ಅಹಂ ನಿತ್ಯ ಅಥವಾ ಯಥಾ ಅಹಂ ಅನಾದಿ ನಿತ್ಯ ಆಗಿದ್ದೇನೆ, ಅನಾದಿ ನಿತ್ಯನಾಗಿದ್ದೇನೆ ಹೇಗೆ ಹಾಗೆ ನೀವೆಲ್ಲರೂ ಕೂಡ ಅನಾದಿ ನಿತ್ಯರು ಅಂತ ಇಲ್ಲಿ ಹೇಳ್ತಾನೆ. ಇನ್ನು ಕೃಷ್ಣನನ್ನು ಪಕ್ಷಕೋಟಿಯಲ್ಲಿ ಸೇರಿಸಿಕೊಂಡ್ರೆ ಇಲ್ಲಿ ಅವಾಗ ದೃಷ್ಟಾಂತಸ್ತು ಉತ್ತರತ್ರ ಭವಿಷ್ಯತಿ ಅಂತ ಹೇಳಿ ನಾಸತೋ ವಿದ್ಯತೆ ಭಾವ ಅನ್ನೋ ಕಡೆ ಪ್ರಕೃತಿ ಆಕಾಶ ವರ್ಣಾದಿಗಳು ಇವೆಲ್ಲ ನಿತ್ಯವು ಅಂತ ಅಲ್ಲಿ ದೃಷ್ಟಾಂತ ಹೇಳ್ತಾನೆ, ಅವನನ್ನು ಪಕ್ಷಕೋಟಿಯಲ್ಲಿ ಸೇರಿಸಿಕೊಂಡಾಗ. ಇನ್ನು ಕೆಲವರು ದೇವರನ್ನು ನಿತ್ಯ ಮತ್ತು ಈಶ್ವರ ಅಂತ ತಿಳಿದವರು ಶಾಸ್ತ್ರದಿಂದ ತಿಳಿದಿದ್ದಾರೆ. ಅದೇ ಶಾಸ್ತ್ರದಲ್ಲಿ ಜೀವನನ್ನು ಕೂಡ ನಿತ್ಯನಾಗಿ ಹೇಳಿದ್ದಾರೆ. ಜನ ಅದನ್ನ ಯಾಕೆ ತಿಳ್ಕೊಂಡಿಲ್ಲ, ನೀನು ಯಾಕೆ ಈ ಅನುಮಾನ ಅಥವಾ ಯುಕ್ತಿ ಹೇಳ್ತಾ ಇದ್ದಿ ನತ್ವವಿವಾಹಂ ಅನ್ನೋದಂತ.
ಕೇಳಿದಾಗ ಅಲ್ಲಿ ಕೆಲವೊಂದು ಮಂದಮತಿಗಳು ಕೆಲವು ವಾಕ್ಯಗಳಿವೆ ಶ್ರುತಿಯಲ್ಲಿ ನಿತ್ಯೋ ನಿತ್ಯಾನಾಮ್ ಅಂತ ಹೇಳಿ ಆ ವಾಕ್ಯಗಳಿಂದ ಕೆಲವೊಬ್ರು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಂದ್ರೆ ಜೀವನು ಔಪಚಾರಿಕವಾಗಿ ನಿತ್ಯ ಕಿಂತು ಪರಮಾತ್ಮ ವಸ್ತುತಃ ನಿತ್ಯ ಅಂತ ಹೇಳಿ ಅಲ್ಲಿ ತಿಳಿತಾರ. ಅಲ್ಲಿ ಅಂದ್ರೆ ನಿತ್ಯ ಅಲ್ಲೇ ಬಲವತಾಂ ಬಲವಾನ್ ಅಥವಾ ಘನವತಾಂ ಘನವಾನ್ ಅನ್ನಂಗೆ ಹೆಚ್ಚು ಕಡಿಮೆ ತಾರತಮ್ಯೋಕ್ತಿಯಲ್ಲಿ ನಿತ್ಯೋ ನಿತ್ಯಾನಾಮ ಅಂತ ಹೇಳಿ ಬರೋದಿಲ್ಲ ಅಂತ. ಯಾಕಂದ್ರೆ ನಿತ್ಯತ್ವ ನಾಮ ವಿನಾಶಾಭಾವ, ಅದು ಅಂದ್ರೆ ಅಭಾವ ಅಂತ ಅರ್ಥ. ಆ ಅಭಾವ ತಾರತಮ್ಯ ಉಳ್ಳದ್ದಾಗಿರಂಗಿಲ್ಲ. ಅಭಾವ ವಸ್ತು ಇದ್ರೆ ಅದಕ್ಕೆ ಹೆಚ್ಚು ಕಡಿಮೆ ಇವರೊಳಗೆ ಇದಕ್ಕಿಂತ ಇದು ಹೆಚ್ಚು ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅಭಾವದಲ್ಲಿ ತಾರತಮ್ಯ ಹೇಳಿಕ್ ಬರೋದಿಲ್ಲ. ಹೀಗಾಗಿ ನಿತ್ಯ ಅನ್ನೋದ್ರಿಂದ ನಿತ್ಯಾನ ಅನ್ನೋದ್ರ ಜೀವರು ಕೇವಲ ಔಪಚಾರಿಕವಾಗಿ ಹೊರತಾಗಿ ವಾಸ್ತವಿಕವಾಗಿ ನಿತ್ಯ ಕೃಷ್ಣನೇ ಅಂತ ತಿಳ್ಕೊಂಡು ಕೆಲವೊಬ್ರು ಬಂಧಮತಿಗಳು ಹೀಗೆ ತಿಳಿತಾರೆ ಆ ವಾಕ್ಯವನ್ನು. ಅದಕ್ಕಾಗಿ ಕೃಷ್ಣ ಅಂತ ಯುಕ್ತಿಪೂರ್ವಕವಾಗಿ ಅನುಮಾನದಿಂದಲೂ ಕೂಡ ತಿಳಿಸ್ಕೊಡ್ತಾ ಇದ್ದಾನೆ. ಇನ್ನೊಂದು ಇದಕ್ಕೆ ದೃಷ್ಟಾಂತವಾಗಿ ದೇಹಿನೋಸ್ಮಿನ್ ಯಥಾದೇಹೆ ಕೌಮಾರಂ ಯವನಂದರ ತಥಾ ದೇಹಾಂತರ ಪ್ರಾಪ್ತಿ ಧೀರಸ್ತತ್ರ ಮುಖ್ಯತಿ ಅಂತ ಹೇಳಿ ಕೃಷ್ಣ ದೃಷ್ಟಾಂತ ಪೂರ್ವಕವಾಗಿ ಹೇಳಲಿಕ್ಕೆ ಹೋಗ್ತಾನಿದೆ. ಹೆಂಗಂದ್ರೆ ಆಚಾರ್ಯ ಅನುಗ್ರಹದಿಂದ ನನಗೆ ಒಂದೆರಡು ಮಾತು ಏನು ಹೇಳಿದೆ, ಅದು ಏನು ದೋಷ ಇತ್ತು ಅದೆಲ್ಲ ನಮ್ಮದು, ಗುಣಗಳಿದ್ದು ನಮ್ಮ ಗುರುಗಳಿಂದನೇ. ನಾನು ನಿಜವಾಗಿ ಹೇಳಬೇಕಂದ್ರೆ ಸಮಗ್ರವಾದ ಗೀತಾ ಭಾಷ್ಯವನ್ನು ಒಂದು ದಿವಸ ನಮ್ಮ ಗುರುಗಳಿಂದ ಮುಖತಃ ಅಧ್ಯಯನ ಮಾಡೋನಲ್ಲ, ಎಲ್ಲ ಆನ್ಲೈನ್ ಮುಖಾಂತರ ಫೋನ್ ಮುಖಾಂತರನೇ ನಾನು ಅಧ್ಯಯನ ಮಾಡಿದ್ದು. ನಾನು ಕೆಲಸ ಮುಗಿಸ್ಕೊಂಡು ರಾತ್ರಿ 9-9:30 ಬಂದು ಕೂತ್ರ ಅವಾಗ ಅಷ್ಟೊತ್ತಿಗೆ ನನ್ನ ಸಲುವಾಗಿ ಈ ಕಾಲದಾಗ ಎಲ್ಲರ ಹತ್ರ ಎಲ್ಲ ಇರ್ತದೆ, ಆದ್ರೆ ಸಮಯ ಒಂದು ಇರಂಗಿಲ್ಲ ಒಬ್ಬರಿಗೆ ಬರಲಿಕ್ಕೆ ಅಂತ. ಅವ್ರು ಸಮಯ ಮಾಡ್ಕೊಂಡು ರಾತ್ರಿ 9:00 11-11:30 ತನಕ ನಿಮ್ಗೆ ಎಷ್ಟು ಶಕ್ಯ ಆಗ್ತದೋ ಅಷ್ಟವರೆಗೂ ನೀವು ಕೂತು ನಾನು ಹೇಳ್ತೀನಿ ಅಂತ ಹೇಳಿ ನಮ್ಮ ಗುರುಗಳು ಕರುಣ ಮಾಡಿ ಹೇಳ್ಯಾರ. ಏನೋ ಒಂದು ರಾಮ ಶಬ್ದನೂ ಗೊತ್ತಿಲ್ಲ, ಎಲ್ಲ ನೌಕರಿ ಹತ್ತಿದ ಮೇಲೆ ರಾಮ ಶಬ್ದ ಪ್ರಾರಂಭ ಆಗಿತ್ತು. ಅಷ್ಟಿದ್ದಾಗ ಇಂಥ ಉಗ್ರಂತ ನಮ್ಗೇನು ಅರ್ಥ ಆಗಬೇಕು. ಅವ್ರ ಆಚಾರ್ಯರು ಅಷ್ಟು ಅನುಗ್ರಹಪೂರ್ವವಾಗಿ ಅಂತಃಕರಣದಿಂದ ಎಷ್ಟೋ ಸರಿ ಫೋನ್ ಮಾಡಬೇಕಾದ್ರೆ ಪಾಠ ಕೇಳ್ತಿರುವಾಗ ರಾತ್ರಿ ನಾವು ಮಲ್ಕೊಂಡ್ಬಿಟ್ಟಿದ್ದೆ. ನನಗೆ ಆ ಥರ ಅವ್ರು ಕಟ್ ಮಾಡಿ ಮರುದಿವ್ಸ ಪಾಪ ತಿಳ್ಕೊಂಡು ಸ್ವಲ್ಪ ಟೈಮ್ ಕಡಿಮೆ ಮಾಡಿ ಎಷ್ಟಾಗ್ತದೆ ಅಷ್ಟು ಹೇಳ್ತೀನಿ ಕಡಿಮೆ ಅಂತ ಹೇಳಿ ಪಾಪ ಕರುಣ ಮಾಡಿ ಎಷ್ಟಾದ್ರು ಯಾವಾಗ ಬೇಕು ಅವಾಗ ನಿನ್ನ ನೌಕರಿಗೆ ಅನುಕೂಲವಾದಂತೆ ಯಾವಾಗ ಸಮಯಾವಕಾಶ ಸಿಕ್ತು ಅವಾಗ ನಾ ಮಾಡ್ತೀನಿ ಅಂತ ಹೇಳಿ ಪ್ರತ್ಯೇಕವಾಗಿ ನನಗೆ ಒಬ್ಬನಿಗೆ ಪಾಠ ಹೇಳ್ಯಾರ. ಪಾಪ ಅವರಿಗೆ ಎಷ್ಟೊಂದು ಬೇರೆ ಪಾಠಗಳು ಇರ್ತಾವೆ, ನಮ್ಮ ಸಲುವಾಗಿ ಪ್ರತ್ಯೇಕ ಸಮಯ ತೆಗೆದು ನಮ್ಮ ಒಬ್ಬನಿಗೆ ಪಾಠ ಹೇಳಿದ್ದು ನಮ್ಮ ಗುರುಗಳ ಕರುಣ ಅಂತ ಹೇಳ್ತಾ, ಇಲ್ಲಿ ಬಂದ ವಿದ್ವಾಂಸರ ಮೊನ್ನೆ ಪರೀಕ್ಷೆ ತಗೊಂಡವರೆಲ್ಲ ನಮಗೆ ಉತ್ತರ ಬರೆಸುವಂತೆ ಪ್ರಶ್ನೆ ಕೇಳಿ ಉತ್ಸಾಹ ತುಂಬಿ ಇನ್ನು ಮುಂದೆ ಅಧ್ಯಯನ ಮಾಡಿ ಹೆಚ್ಚು ಅಂತ ಹೇಳಿ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತೇನೆ. ಸಣ್ಣವನ್ನು ಹೇಳಿದ್ದಾರೆ, ದೋಷ ಇದ್ರೆ ಕ್ಷಮಿಸ್ತೀನಿ. ವಿದ್ವಾಂಸರು ಪ್ರಶ್ನೆಗಳನ್ನು ಕೇಳಿ ಮುಗಿಸೋದ್ರೊಳಗೆ ಗಡಾರ್ನಂತ ಉತ್ತರವನ್ನು ಕೊಟ್ಟು ಎಲ್ಲ ವಿದ್ವಾಂಸರ ಸಂತೋಷಕ್ಕೆ ಮಾತನಾಡಿದ್ದಾರೆ. ಚಿರಂಜೀವಿ ಶ್ರೀನಿಧಿ ವಿಶೇಷವಾಗಿ ಇನ್ನೂ ಹೆಚ್ಚಿನ ಶ್ರೀಪಾದಂಗಳವರು ಅನುಗ್ರಹ ಮಾಡಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಮುಂದೆ ಸೂತ್ರ ಭಾಷ್ಯ ಮತ್ತು ಶ್ರೀಮನ್ಯಾಯ ಸುಧಾ ಗ್ರಂಥ ಇನ್ನೂ ಹೆಚ್ಚು ವಿಶೇಷವಾಗಿ ತಿಳಿದು ಅದರ ಆ ತತ್ವಗಳನ್ನು ಸ್ವಾಮಿಗಳವರ ಹತ್ರ ಸಮರ್ಪಣೆ ಮಾಡಬೇಕು ಅಂತ ಕೇಳ್ತಾ